ನಾನು ಈಗಾಗಲೇ ಒಂದು ಮಾತನ್ನು ಹೇಳಿದ್ದೇನೆ. ಅವರು ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಎಲ್ಲ ಯೋಜನೆಗಳನ್ನು ಫಲಾನುಭವಿಗಳನ್ನ ಪರಿಷ್ಕರಣೆ ಅನ್ನುವಂಥ ಹೆಸರಲ್ಲಿ ಒಂದು 6 ತಿಂಗಳು 1 ವರ್ಷ ಇದನ್ನು ಹೇಳ್ಕೊಂಡು ಹೋಗ್ಬೇಕು. ಈಗಾಗಲೇ 3 ತಿಂಗಳು ಕೊಟ್ಟಿಲ್ಲ. ಇನ್ನೂ ಒಂದು 6 ತಿಂಗಳು 1 ವರ್ಷ ಇದನ್ನು ಹೇಗೆ ಹೇಳ್ಕೊಂಡು ಹೋಗ್ಬಿಟ್ಟು ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾರೆ ಅನ್ನೋಂಥ ಒಂದು ವಾತಾವರಣ ಎದ್ದು ಕಾಣಿಸ್ತಾ ಇದೆ. ಯಾವುದು ಅಲ್ಲ, ಅದನ್ನು ನಾನು ಹೇಳ್ತಿರೋದು. ಇವಾಗ ಅದನ್ನು ಬಂದಂತೇಳಿ ನೇರವಾಗಿ ಹೇಳೋದಕ್ಕಿಂತ ಕೂಡ ಪರಿಷ್ಕರಣೆ ಹೆಸರಲ್ಲಿ ಅದನ್ನು ತಡ ಮಾಡುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಭಾಗದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಜನರ ಒಂದು ಪ್ರಮುಖವಾಗಿರುವಂಥ ಬೇಡಿಕೆಗಳಲ್ಲಿ ಕುಡಿಯುವ ನೀರು ಮತ್ತು ಕೆರೆಗಳನ್ನ ತುಂಬಿಸುವಂಥ ಒಂದು ತುಂಗಭದ್ರಾ ತಾಯಿ ನಮ್ಮ ಕಣ್ಮುಂದೆ ಹೋಗ್ತಾ ಇದ್ರು ಕೂಡ ಅದರ ಸದುಪಯೋಗ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅನ್ನೋದು ಸುಮಾರು ವರ್ಷಗಳಿಂದ ಅವರ ಬೇಡಿಕೆಯಿಂದ ಈಡೇರಿಸೋದಕ್ಕೆ ಭಗವಂತ ನನಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಈಗಾಗಲೇ 110 ಕೋಟಿಯನ್ನು ನಮಗೆ ಗೊತ್ತಿರೋ ಹಾಗೆ ಸುಮಾರು 1 ವರ್ಷದ ಹಿಂದೆ ಕುಡಿಯುವ ನೀರು ಯೋಜನೆ 51 ಹಳ್ಳಿಗಳಿಗೆ ಪೂಜೆ ಮಾಡಿರುವಂಥದ್ದು ಕೆಲಸ ತುಂಬ ವೇಗವಾಗಿ ನಡೀತಾ ಇರುವಂಥದ್ದು. ಇವತ್ತು 153 ಕೋಟಿ, ಇವತ್ತು 27 ಕೆರೆಗಳನ್ನು ನದಿಯಿಂದ ನೀರು ತುಂಬುವಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಭೂಮಿ ಪೂಜೆ ಮಾಡಿದೆ. ನಾನು ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ನಾವು ಹಿಂದಿದ್ದಂಥ ಸಚಿವರು ಕೂಡ ಅನೇಕ ಬಾರಿ ನಾನು ಗಮನಿಸ್ಕೊಂಡಿದ್ದೀವಿ. ಆದರೆ ದೊಡ್ಡ ಮಾಫಿಯಾ ಇದೆ, ಅದು ಮೈನಿಂಗ್ ದೊಡ್ಡ ಮಾಫಿಯಾ ಅಂತ ಹೇಳಿದ್ದಾರೆ. ಸೊ ಅಂದರೆ ಸರ್ಕಾರದ ಒಂದು ಭಾಗ ಆಗಿರ್ತಕ್ಕಂಥವರೇ ಇವತ್ತು ಅಸಹಾಯಕತೆಯನ್ನು ವ್ಯಕ್ತಪಡಿಸಿದೆ. ಈಗ ನೋಡಿ, ಏನಾಗ್ತದೆ ಸರ್ಕಾರದಲ್ಲಿ ಈ ವಿಷಯದಲ್ಲಿ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಟೋಟಲ್ ಅಧಿಕಾರಿಗಳ ಮೇಲೆ ಸರ್ಕಾರಕ್ಕೆ ಮತ್ತು ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ನಿಯಂತ್ರಣ ಇಲ್ಲ ಅನ್ನುವಂಥದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇರೋದು. ಹಾಗಾಗಿ ಇವತ್ತು ತಾವೇನು ಪ್ರಮುಖವಾಗಿರುವಂಥ ಪ್ರಶ್ನೆ ಕೇಳಿದರೆ, ಎಷ್ಟು ದೊಡ್ಡ ಕರ್ನಾಟಕ ರಾಜ್ಯದಲ್ಲಿ ಜನರಿಗೆ 108 ಸಮಸ್ಯೆಗಳಿದ್ದು ಇಡೀ ರಾಜ್ಯದ ಜನರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಒಂದು ಬಿಡದಿ ಟೌನ್ಶಿಪ್ ಆಗಿರ್ಬೋದು, ಸಣ್ಣ ಪುಟ್ಟ ಕ್ವಾರಿಗಳಲ್ಲಿ ಬ್ಲಾಸ್ಟ್ ಆಗಿ ಇವತ್ತೇನು ಪ್ರಾಣ ಕಳ್ಕೊಳ್ಳೋಂಥ ಒಂದು ವಿಷಯದಲ್ಲಿ ಗಮನ ಹರಿಸಿ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಮಾಡೋ ಪ್ರಯತ್ನ ಅವ್ರು ಮಾಡಲೇ ದೇವರು ಅವ್ರಿಗೆ ಸದ್ಬುದ್ಧಿ ಕೊಡಬೇಕು ಅಂತೇಳಿ ನಾನು ಮಾಧ್ಯಮಗಳ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಒಂದು ವಿಷಯ ಹೇಳಿದ್ರೆ ನಾನು ಸಾಫ್ಟ್ ಕಾರ್ನರ್ ಅಲ್ಲ ಬಂದು ಒಂದು ವಿಷಯ ಏನಂದರೆ ಬಿಡದಿ ಟೌನ್ಶಿಪ್ ಅನ್ನುವಂಥದ್ದು ಕೇವಲ ಒಂದು ಬೆಂಗಳೂರು ಭಾಗದಲ್ಲಿ ಒಂದು ಸಣ್ಣ ವಿಷಯ. ಅಂದರೆ ಅಲ್ಲಿ ಇರುವಂಥ ರೈತರಿಗೆ ಸಂಬಂಧಪಟ್ಟ ವಿಷಯ. ಇವತ್ತು ಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರ್ ಅವರು ಇಡೀ ರಾಜ್ಯದ ಬಗ್ಗೆ ಯೋಚನೆ ಮಾಡಬೇಕು. ಬಿಡದಿ ಟೌನ್ಶಿಪ್ಪನ್ನು ಕೈಬಿಟ್ಟು ಅವ್ರು ಇಡೀ ರಾಜ್ಯದ ಬಗ್ಗೆ ಯೋಚನೆ ಮಾಡಿದರೆ ಅವ್ರಿಗೆ ಒಂದು ಒಳ್ಳೆಯ ಹೆಸರು ಮಾಡಬೇಕು ಅನ್ನೋಂಥ ಒಂದು ಪ್ರಯತ್ನ ಅವ್ರು ಮಾಡಬೇಕು. ನಾನು ಒಂದು ವಿಷಯ ಹೇಳ್ತೀನಿ, ರಾಮ ಮಂದಿರ ವಿಚಾರದಲ್ಲಿ ರಾಮ ಮಂದಿರ ಕಟ್ಟುವಂಥ ಸಂದರ್ಭದಲ್ಲಿ 500 ವರ್ಷಗಳ ಭಾರತೀಯರ ಒಂದು ಕನಸು, ಅಲ್ಲಿ ಅಯೋಧ್ಯೆ ರಾಮ ಹುಟ್ಟಿರುವಂಥ ಒಂದು ಪ್ಲೇಸಲ್ಲಿ ರಾಮ ಮಂದಿರ ಕಟ್ಟಬೇಕು ಅಂತ ಹೇಳಿ. ರಾಮ ಮಂದಿರ ಕಟ್ಟಿದ್ದಕ್ಕೆ ಇಷ್ಟೆಲ್ಲ ಸಾವಿರಾರು ಕೋಟಿ ವೆಚ್ಚ ಮಾಡಿದ್ದಾರೆ. ಆಸ್ಪತ್ರೆ ಕಟ್ಟಬೇಕು, ಸ್ಕೂಲ್ ಕಟ್ಟಬೇಕಾಗಿತ್ತು ಅಂತೇಳಿ ಮಾತಾಡಿದ್ದಂಥವ್ರು ಇವತ್ತು ರಾಮ ಮಂದಿರದ ಲೆಕ್ಕಾಚಾರ ಕೇಳೋದಕ್ಕೆ ಇವರಿಗೆ ನೈತಿಕತೆಯೇ ಇಲ್ಲ. ಇವತ್ತು ರಾಮ ಭಕ್ತ ಹನುಮಂತ, ಆನಂತರ ಇನ್ನೊಬ್ಬ ರಾಮ ಭಕ್ತ ಅಂತಂದರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮತ್ತು ಆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗಿರುವಂಥ ಯೋಗಿ ಆದಿತ್ಯನಾಥ್ ಅವರು ಈಗಾಗಲೇ ಕ್ರಮ ಕೈಗೊಂಡಿದ್ದಾರೆ, ಕಾನೂನು ಕ್ರಮ ಕೈಗೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ, ಈಗಾಗಲೇ ಎಲ್ಲರನ್ನ ಜೈಲಿಗೂ ಕಳಿಸಿದ್ದಾರೆ ಮತ್ತು ಲೆಕ್ಕಪತ್ರಗಳೆಲ್ಲವೂ ಕೂಡ ಆಡಿಟಿಂಗ್ ಆಗ್ತಾಯಿದೆ. ಅದು ಕ್ರಮ ತಗೊಂಡಿದ್ದಾರೆ. ಎಲ್ಲಾದರೂ ಕೂಡ ತಪ್ಪುಗಳಾಗಿದ್ದನ್ನು ಕ್ರಮ ತಗೊಳ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ರಾಮ ಮಂದಿರಕ್ಕೆ ವಿರೋಧ ವ್ಯಕ್ತಪಡಿಸಿದ್ದವರು ಇವತ್ತು ಲೆಕ್ಕ ಕೇಳ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಅವ್ರಿಗೆ ಒಂದಿಷ್ಟು ನಾಚಿಕೆಯನ್ನು ಕೊಡ್ತಾರೆ. ಕೇಳಬಾರ್ದು ಅಂತಲ್ಲ ಅಲ್ಲ, ಹೌದು. ಇವಾಗ ರಾಮ ಮಂದಿರನೇ ಕಟ್ಟಬಾರ್ದು ಅಂತ ಹೇಳಿದ್ದಂಥವ್ರು ಇವಾಗ ರಾಮ ಮಂದಿರ ಕಟ್ಟಿದ್ದಾರೆ. ಇವತ್ತು ಆ ವಿಷಯದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಕಂಪ್ಲೀಟ್ ಕ್ರಮ ಕೈಗೊಂಡಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಕಾನೂನು ಕ್ರಮ ಕೈಗೊಂಡಿದ್ದಾರಲ್ಲ.